ಆಶೀರ್ವಾದವನ್ನು ಮಾಡಿದ್ದಾರೆ. ಆದಾಗ್ಯೂ ಮಾಡಿರ್ತಕ್ಕಂತಹ ಕರ್ಮಾಂಗದ ಬಗ್ಗೆ ಒಂದು ನಿಮಗೆ ಜ್ಞಾನ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದೆರಡು ಮಾತನ್ನು ಹೇಳ್ತಕ್ಕಂಥದ್ದು ಒಂದು ಸಂಪ್ರದಾಯ ಬಂದಿದೆ. ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಪುರಾಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ ತಚ್ಛಾಂತಿ ಔಷಧೈ ಜಪ ಹೋಮ ಸುರಾರ್ಚನೈ ಅಂತ. ನಮಗನ್ನಿಸ್ಬೋದು ನಾವು ಈ ಜನ್ಮದಲ್ಲಿ ಯಾರಿಗೂ ಏನೂ ತೊಂದರೆ ಮಾಡಲಿಲ್ಲ, ಎಲ್ಲರಿಗೂ ತುಂಬ ಸಹಕಾರವನ್ನು ಮಾಡಿದ್ದೇವೆ ಜೀವನ ಮಾಡಲಿಕ್ಕೆ, ಆದರೂ ಕೂಡ ಯಾಕೆ ಇಂತಹ ತೊಂದರೆ ನಮಗೆ ಉಂಟಾಗ್ತದೆ ಎಂಬುದಾಗಿ ನಿಮಗೆ ಅಂತಲ್ಲ ಯಾರಿಗಾದರೂ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ, ಪುರಾಜನ್ಮ ಕೃತಂ ಪಾಪಂ, ಹಿಂದೆ ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪ ವ್ಯಾಧಿ ರೂಪೇಣ ಪೀಡ್ಯತೆ, ವ್ಯಾಧಿಯಾಗಿ ನಮ್ಮನ್ನು ಕಾಡುತ್ತೆ. ವ್ಯಾಧಿ ಅಂದರೆ ಬರೀ ಕಾಯಿಲೆ ಅಂತ ಅರ್ಥ ಅಲ್ಲ, ಬರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ವ್ಯಾಧಿಗೆ ಸಮ ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ವ್ಯಾಧಿ ರೂಪದಲ್ಲಿ ನಮ್ಮನ್ನು ಪೀಡಿಸ್ತದೆ. ಅದನ್ನು ಯಾವ ರೀತಿಯಾಗಿ ಪರಿಮಾರ್ಜನೆ ಮಾಡಬೇಕು ಅಂತ ಕೇಳಿದರೆ, ದಾನ ಮಾಡೋದರಿಂದ, ದೇಹಕ್ಕೆ ಅನಾರೋಗ್ಯ ಆದರೆ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ, ಜಪವನ್ನು ಮಾಡಿಸೋದ್ರಿಂದ, ಹೋಮವನ್ನು ಮಾಡಿಸೋದ್ರಿಂದ, ದೇವರ ಪೂಜೆಯನ್ನು ಮಾಡಿಸೋದ್ರಿಂದ ಅದನ್ನು ಸರಿ ಮಾಡಿಕೊಳ್ಬಹುದು ಎಂಬುದಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಭೂ ಸಂಬಂಧಿಯಾದಂತಹ ಯಾವ ಒಂದು ದೋಷ ಇದೆ, ಆ ದೋಷ ಆ ಜ್ಯೋತಿಷ್ಕರಿಗೆ ಕಂಡಿದೆ. ಅವರು ಕೃಷ್ಣ ಮಾರ್ಗದಲ್ಲಿ ನೋಡಿದಾಗ ಅವರಿಗೆ ಕಂಡಿರ್ತಕ್ಕಂತಹ ದೋಷ ನಿವಾರಣೆಗಾಗಿ ಈ ಒಂದು ತಾಯಿಯ ಕ್ಷೇತ್ರದಲ್ಲಿ ನೀವು ಆ ವರುಣ ಜಪ, ಅಲ್ಲಿ ವಾಗ್ದೋಷಕ್ಕೆಲ್ಲ ಬೇರೆ ಬೇರೆ ಮಂತ್ರಗಳಿದೆ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಒಟ್ಟು 10,500 ಮಂತ್ರಗಳಿದ್ದಾವೆ. ಅದರಲ್ಲಿ ಅವರಿಗೆ ಪ್ರಶ್ನ ಮಾರ್ಗದಲ್ಲಿ ಕಂಡಿರ್ತಕ್ಕಂಥ ಧೀಮಂತ್ರವನ್ನು ಮಾಡಬೇಕು ಅಂತ. ಆದ್ದರಿಂದ ಅವರು ಸೂಚಿಸಿರ್ತಕ್ಕಂಥ ಮಂತ್ರ ಜಪವನ್ನು ಹಾಗೆ ಆ ವರುಣನಿಗೆ ಆವಿರ್ಭಾಗವನ್ನು ಈ ಸ್ಥಳದಲ್ಲಿ ನೀಡಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿಕೊಂಡ್ಬಿಟ್ಟು ಈ ಸ್ಥಳಕ್ಕೆ ಬಂದುಬಿಟ್ಟು ಮೊದಲನೇದಾಗಿ ಸಹಸ್ರ ಮೋದಕ ಗಣಪತಿ ಹೋಮವನ್ನು ಆಚರಿಸಿದ್ದೀರಿ. ಆ ಗಣಪತಿಗೆ ಆವಿರ್ಭಾಗವನ್ನು ಕೊಟ್ಟಾಗ ಅವನು ಸುಪ್ರೀತನಾಗಿಬಿಟ್ಟು ಮಾಡ್ತಕ್ಕಂತಹ ಎಲ್ಲ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಿರ್ವಿಘ್ನತೆಯನ್ನು ಹಾಗೂ ಆ ಒಂದು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಔನ್ನತ್ಯವನ್ನು ಕೊಡ್ತಾನೆ ಎಂಬುದಾಗಿ ಅವನು ಪ್ರಥಮ ಪೂಜಿತನಾಗಿರ್ತಾನೆ. ಆದ್ದರಿಂದ ಅವನಿಗೆ ಇಷ್ಟವಾಗಿರ್ತಕ್ಕಂತಹ ಮೋದಕ ದ್ರವ್ಯದಿಂದ ಆವಿರ್ಭಾಗವನ್ನು ನೀಡಿ ತೃಪ್ತಿಪಡಿಸಿದ್ದೀರಿ. ಆನಂತರದಲ್ಲಿ ಗ್ರಹ ದೋಷ ಇದೆ ಎಂಬುದಾಗಿ ಅವರಿಗೆ ಪ್ರಶ್ನೆ ಮಾರ್ಗದಲ್ಲಿ ಕಂಡಿದ್ದರಿಂದ ಗ್ರಹ ಶಾಂತಿಯನ್ನು ಆಚರಣೆ ಮಾಡಿಕೊಂಡ್ಬಿಟ್ಟು ವಿಶೇಷವಾಗಿ ಶನೈಶ್ಚರನ ಆರಾಧನೆಯನ್ನು ಕೂಡ ಮಾಡಿದ್ದೀರಿ. ನಾವು ಆಡು ಮಾತಿನಲ್ಲಿ ಹೇಳಬೇಕು ಅಂತಾದರೆ ಅವನೆಲ್ಲಿ ಶನಿ ಮಹಾರಾಯ ಅಂತ ಬೈತಿರ್ತಾರೆ, ಅಂದರೆ ಶನಿ ಕೆಟ್ಟವನು ಎಂಬುದಾಗಿ. ಆದರೆ ಶನಿ ಕೆಟ್ಟವನಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ವಿಗ್ರಹಕ್ಕೆ, ಒಂದು ಕಲ್ಲಿಗೆ ಹೆಚ್ಚು ಪೆಟ್ಟು ಬಿದ್ದಾಗ ಅದು ವಿಗ್ರಹವಾಗಿ ಮಾರ್ಪಟ್ಟು ಗರ್ಭಗುಡಿಯಲ್ಲಿಟ್ಟು ಪೂಜಿಸಲ್ಪಡುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಪೆಟ್ಟು ತಿಂದಿರ್ತಕ್ಕಂತಹ ಕಲ್ಲು ಗರ್ಭಗುಡಿಯ ಒಳಗಡೆ ನೆಲದಲ್ಲಿ ಹಾಕ್ತಕ್ಕಂತಹ ಕಲ್ಲಾಗುತ್ತೆ. ಅದಕ್ಕಿಂತನೂ ಕಡಿಮೆ ಪೆಟ್ಟು ತಿಂದಿರ್ತಕ್ಕಂತಹ ಕಲ್ಲು ಆ ದೇವಸ್ಥಾನದ ಪ್ರಾಕಾರದಲ್ಲಿ ಇರುತ್ತೆ. ಬಹಳ ಕಡಿಮೆ ಪೆಟ್ಟು ತಿಂದಿರ್ತಕ್ಕಂತಹ ಕಲ್ಲು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮೆಟ್ಲಿಗೆ ಹಾಕ್ತಾರೆ. ಅಂದರೆ ನಾವು ಏನು ಯೋಚನೆ ಮಾಡಬೇಕು ಅಂತ ಕೇಳಿದರೆ, ಶನೈಶ್ಚರ ನಮಗೆ ಪೆಟ್ಟನ್ನು ಕೊಟ್ಟು ನಮ್ಮನ್ನು ದೈವತ್ವದ ಕಡೆಗೆ ಕೊಂಡೋಗ್ತಾನೆ. ಆದ್ದರಿಂದ ಅವನ ಅನುಗ್ರಹ ಒಂದಿದೆ ಅಂತಾದರೆ ನಾವೇ ಎಲ್ಲ ಆಡು ಮಾತಲ್ಲಿ ಹೇಳ್ತಾರೆ, ಅವನು ದೈವ ಮಾನವ ಮಾರಾಯ ಅಂತ ಹೇಳ್ತಿರ್ತಾರೆ. ಆ ರೀತಿಯಾಗಿ ನಮ್ಮನ್ನು ಕೂಡ ದೈವತ್ವದ ಎಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಶಕ್ತಿ ಆ ಶನೈಶ್ಚರನಿಗೆ ಇದೆ. ಆದ್ದರಿಂದ ಅವನ ಒಂದು ತೃಪ್ತಿಗೋಸ್ಕರವಾಗಿ ಅವನಿಗೆ ಪ್ರಿಯವಾಗಿರ್ತಕ್ಕಂತಹ ಎಳ್ಳಿನಿಂದ ಆವಿರ್ಭಾಗವನ್ನು ಕೊಟ್ಟು ತೃಪ್ತಿಪಡಿಸಿದ್ದೀರಿ. ಆನಂತರದಲ್ಲಿ ಸತತವಾಗಿ 5 ದಿನ ಪ್ರತಿನಿತ್ಯ 10,000 ಜಪ, ತದ್ದಶಾಂಶ ಹೋಮ, 1,000 ಸಂಖ್ಯೆಯಲ್ಲಿ ಹೋಮ, 5 ದಿನ ಕೂಡ ಉತ್ತಮವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಋತ್ವಿಜರನ್ನು ಕರೆದುಕೊಂಡು ಬಂದು ನೀವು ಈ ಸ್ಥಳದಲ್ಲಿ ನಡೆಸಿದ್ದೀರಿ. ಪ್ರಶ್ನೆ ಮಾರ್ಗದಲ್ಲಿ ಕಂಡಂತೆ ಇಕ್ಷುಖಂಡ ಅಥವಾ ಖಂಡ ಶರ್ಕರ ಅಂತ, ಅಂದರೆ ಕಬ್ಬಿನ ತುಂಡಿನಿಂದ ಅಥವಾ ಕಲ್ಲು ಸಕ್ಕರೆಯಿಂದ ಹೋಮವನ್ನು ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾರ್ಗದಲ್ಲಿ ಕಂಡು ಅವರು ಹೇಳಿದಂಥ ರೀತಿಯಲ್ಲಿ ವಿಶೇಷವಾಗಿ ಆ ಕಬ್ಬನ್ನು ತರಿಸಿಬಿಟ್ಟು ಆ ಹೋಮವನ್ನು ಕೂಡ ಯಥಾವಿಧಿಯಾಗಿ ನಡೆಸಿದ್ದೀರಿ. ಸುಭಾಷಿತಕಾರರು ಒಂದು ಸುಭಾಷಿತವನ್ನು ಹೇಳ್ತಾರೆ, ಸರ್ಪಾ ಪಿಬಂತಿ ಪವನನ್ನ ಚ ದುರ್ಬಲಾಸ್ತೆ ಶುಷ್ಕೈ ಸ್ತೃಣೈರ್ವನಗಜಾ ಬಲಿನೋ ಭವಂತಿ
ಕಂದೈಃ ಫಲೈರ್ಮುನಿವರಾಹ ಕ್ಷಪಯಂತಿ ಕಾಲಂ ಸಂತೋಷ ಏವ ಪುರುಷಸ್ಯ ಪರನ್ನಿಧಾನಂ. ಇದರ ಅರ್ಥ ಏನು ಅಂತ ಕೇಳಿದರೆ, ಸರ್ಪಾಃ ಪಿಬಂತಿ ಪವನಂ, ನಾಗರ ಹಾವುಗಳು ಎಷ್ಟೋ ದಿನ ಆಹಾರ ಇಲ್ಲದಿದ್ದರೂ ಕೂಡ ಗಾಳಿಯನ್ನೇ ಆಹಾರವನ್ನಾಗಿಸಿಕೊಂಡು ಜೀವನವನ್ನು ಮಾಡ್ತಾವೆ. ಅವಕ್ಕೇನಾದರೂ ತೊಂದರೆ ಆಯಿತು ಅಂತಾದರೆ ಕ್ಷಣಾರ್ಧದಲ್ಲಿ ಅವು ಅವರ ರಕ್ಷಣೆಗೋಸ್ಕರ ಎದ್ದು ನಿಲ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತವೆ. ಶುಷ್ಕೈ ತೃಣೈರ್ ವನಗಜಾಹ ಬಲಿನೋ ಭವಂತಿ. ನಾವು ಸಾಕಿರ್ತಕ್ಕಂತಹ ಆನೆಗೆ ಅನ್ನಾದಿಗಳನ್ನೆಲ್ಲ ಕೊಟ್ಟರೂ ಕೂಡ ಕಾಡಿನಲ್ಲಿರ್ತಕ್ಕಂಥ